ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘ, ತಾಲೂಕು ಘಟಕಗಳು ಹಾಗೂ ಸೋಲಿಗ ಅಭಿವೃದ್ಧಿ ಸಂಘಟನೆಗಳ ಸಹಯೋಗದಲ್ಲಿ ಚಾಮರಾಜನಗರದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ 32ನೇ ವಿಶ್ವ ಆದಿವಾಸಿ ದಿನಾಚರಣೆ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಎಚ್ಎಸ್ ಬಿಂದ್ಯಾ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಟಿಸಿ ಶ್ರುತಿ, ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘದ ಕಾರ್ಯದರ್ಶಿ ಡಾ ಸಿ ಮಾದೇಗೌಡ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬುಡಕಟ್ಟು ಹಾಡಿಗಳಲ್ಲಿ ಸಾಂಪ್ರದಾಯಿಕವಾಗಿ ಹೆರಿಗೆ ಮಾಡಿಸುವ ಹಿರಿಯ ಸೋಲಗಿತ್ತಿ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಬಳಿಕ ಟಿ ಜವರೇಗೌಡ, ಸೋಲಿಗರು ಹೆಚ್ಚೆಚ್ಚು ಸಂಘಟಿತರಾಗುವ ಜೊತೆಗೆ ಕಡ್ಡಾಯ ಶಿಕ್ಷಣ ಪಡೆದು ಶೈಕ್ಷಣಿಕವಾಗಿಯೂ ಮುಂದೆ ಬರಬೇಕಿದೆ ಎಂದು ಕರೆ ನೀಡಿದರು. ಆದರೆ ನಿಮ್ಮ ಬದುಕನ್ನ ಬದಲಾಯಿಸಿಕೊಳ್ಳೋದಕ್ಕೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು. ನೀವು ಇವತ್ತೇ ಪ್ರತಿಜ್ಞೆ ಮಾಡಿ ನಮ್ಮ ಮಕ್ಕಳನ್ನ ನಾವು ಓದಿಸ್ತೇವೆ, ಏನೇ ಕಷ್ಟ ಬಂದ್ರು ನಮ್ಮ ಮಕ್ಕಳನ್ನ ಶಾಲೆ ಬಿಡಿಸೋದಿಲ್ಲ, ಓದಿಸ್ತೇವೆ ಅಂತೇಳಿ ಪ್ರತಿಜ್ಞೆ ಮಾಡಬೇಕು. ನಿಮ್ಮ ಮಕ್ಕಳನ್ನೆಲ್ಲ ಓದಿಸ್ಬೇಕು. ಎಚ್ಎಸ್ ಬಿಂದ್ಯಾ, ಸೋಲಿಗ ಹಾಡಿಗಳಿಗೆ ಬೇಕಾದ ಎಲ್ಲ ಬಗೆಯ ಮೂಲಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ವಿದ್ಯುತ್, ಕುಡಿಯುವ ನೀರು, ರಸ್ತೆ ಹಾಗೂ ಮೊಬೈಲ್ ನೆಟ್ವರ್ಕ್ ಸಂಪರ್ಕ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇಲಾಖೆಯು ಸೋಲಿಗರ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದರು. ಟಾರ್ಗೆಟ್ ಮಾಡಿ ಒಂದು 20 BSNL ಟವರ್ಸ್ ಕೊಟ್ಟಿದ್ದಾರೆ. ಅವಾಗ ಹೇಳಿದಲ್ಲಿ ಜನಸಂದಣಿ ಜಾಸ್ತಿ ಇರುವ ಹಾಡಿಪೋಡುಗಳನ್ನ ನಾವು ಮೊದಲನೇದಾಗಿ ಅವ್ರಿಗೆ ಫೆಸಿಲಿಟೀಸ್ ಕೊಟ್ಟು, ಯಾಕಂದ್ರೆ ಸೌಲಭ್ಯ ಸ್ವಲ್ಪ ಜಾಸ್ತಿ ಜನಕ್ಕೆ ತಲುಪುತ್ತೆ, ಜಾಸ್ತಿ ಜನಸಂಖ್ಯೆ ಇರೋ ಪೋಡುಗಳು ಕೊಟ್ರೆ ಅಂತ ಅದನ್ನ ಮಾಡ್ತಾ ಇದೀವಿ. ಡಾ ಸಿ ಮಾದೇಗೌಡ, ಮೂಲವಾಸಿಗಳಾದ ಸೋಲಿಗರನ್ನು ಗೌರವಿಸಿ ಅವರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಹಾಗೂ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ವಿಶ್ವಸಂಸ್ಥೆಯು ಈ ದಿನವನ್ನು ಆಚರಿಸುತ್ತಿದೆ ಎಂದು ಮಾಹಿತಿ ನೀಡಿದರು. ಅವರಿಗೆ ಒಂದು ಗೌರವ ಕೊಡುವುದು, ಅವರನ್ನ ರಕ್ಷಣೆ ಮಾಡುವುದು, ಅವರ ಜ್ಞಾನವನ್ನ ಕಾಪಾಡುವುದು ಈ ವರ್ಷದ ಬಹಳ ಮುಖ್ಯವಾದ ಶೀರ್ಷಿಕೆ ಇದೆ. ಈ ವರ್ಷದಲ್ಲಿ ಶೀರ್ಷಿಕೆ ಅಂದ್ರೆ ವಿಷಯವನ್ನು ಇಟ್ಟುಕೊಂಡು ಈ 1 ವರ್ಷಗಳು ಮುಂದಿನ ವರ್ಷ ಬರುವವರೆಗೂ ನಾವು ಈ ವಿಷಯದ ಮೇಲೆ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗತ್ತೆ.